ವೀಕ್ಷಕರಿಗೆ ನಮಸ್ಕಾರ. ಒಂದು ಒಳ್ಳೆಯ ಸುಭಾಷಿತ ಇದೆ. ಅದು ಸಜ್ಜನರು ಅವರಿಗೆ ಸಿರಿ ಬಂದರೆ ಹೇಗಿರ್ತಾರೆ ಅನ್ನೋದನ್ನ ಹೇಳುವಂತಹದ್ದು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದೆ. ಏನಂತಂದ್ರೆ, ಒಂದು ಮರದಲ್ಲಿ ತುಂಬ ಹಣ್ಣು ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಫಲ ಸಮೃದ್ಧಿ ಆ ಮರದಲ್ಲಿದ್ದಾಗ ಮರ, ನೋಡು ನನ್ನಲ್ಲಿ ಎಷ್ಟು ಹಣ್ಣುಗಳಿದೆ, ಎಷ್ಟು ಹಣ್ಣುಗಳಿಂದ ನಾನು ಬಿಟ್ಟಿದ್ದೀನಿ, ಎಷ್ಟು ಸಫಲತೆ ನನ್ನ ಜೀವನ ಅಂತ ಹೇಳಿಕೊಂಡು ಬೀಗಿ ನಿಂತು ಯಾರಿಗೂ ಎಟಕ್ಸ್ದಂಗೆ ಮೇಲಿಕ್ಕಿ ತನ್ನ ಹಣ್ಣುಗಳನ್ನು ಇಟ್ಕೊಂಡಿರೋದಿಲ್ಲ. ಒಂದು ಮಾವಿನ ಮರನೇ ತಗೊಂಡ್ರೆ ಅದರಲ್ಲಿ ಹಣ್ಣುಗಳು ತುಂಬಿದಾಗ ಅದು ಕೆಳಕ್ಕೆ ಬಗ್ಗತ್ತೆ. ಹೀಗೆ ಮಹಾತ್ಮರು ಒಂಥರ ಬಗ್ಗಿ ನಡೆಯುವಂತಹದ್ದು. ಇದನ್ನ ಈ ಶ್ಲೋಕ ಹೇಳತ್ತೆ. ಭವಂತಿ ನಮ್ರಾಹ ತರವಹ ಫಲಾಗಮೈಹಿ ಅಂತಂದ್ಬಿಟ್ಟು. ಅಂದ್ರೆ ಹಣ್ಣುಗಳು ತುಂಬ ಬಂದಾಗ ಮರ ನಮ್ರವಾಗತ್ತೆ ಅಂತ. ನಮ್ರ ಅಂತಂದ್ರೆ ನಾವು ಏನೋ ಭಯ, ಭಕ್ತಿ, ವಿನಯ ಅಂತ ಅನ್ಕೊಳ್ತೀವಲ್ಲ, ಅದೆಲ್ಲ ಕರೆಕ್ಟಾದ ಅರ್ಥವೇನೆ. ಆದರೆ ಮೂಲತಃ ಅದರ ಅರ್ಥ ನಮನ ಅಂತಂದ್ರೆ ಬಗ್ಗುವುದು ಅನ್ನೋ ಅರ್ಥ. ನಮತಿ ಅಂದ್ರೆ ನಮಸ್ಕಾರ ಮಾಡುತ್ತಾನೆ, ಬಗ್ಗುತ್ತಾನೆ ಅನ್ನೋ ಅರ್ಥ. ನಮ್ರ ಅಂತಂದ್ರೆ ಬಗ್ಗಿರುವುದು ಅಂತ. ಹಾಗೆ ಹಣ್ಣುಗಳು ತುಂಬಿದ ಮರ ಬಗ್ಗಿ ಇರುತ್ತೆ. ತಗ್ಗಿ ಬಗ್ಗಿ ಇರುವಂತಹದ್ದು ಆ ಮರದ ಸ್ವಭಾವವಾಗತ್ತೆ. ಎರಡನೆಯ ಉದಾಹರಣೆ, ಮಳೆಯನ್ನು ಸುರಿಸುವಂತಹ ಮೋಡ ಇದೆಯಲ್ಲ, ಅದರ ವರ್ತನೆಯೇ ಬೇರೆ. ಮಳೆಯನ್ನು ಸುರಿಸದೇ ಇರುವಂತಹ ಮರ ಇದೆಯಲ್ಲ, ಮೋಡ ಇದೆಯಲ್ಲ, ಅದರ ವರ್ತನೆಯೇ ಬೇರೆ. ಆ ಬಿಳಿ ಮೋಡ ಆಕಾಶದಲ್ಲಿ ಎತ್ತರದಲ್ಲಿರುತ್ತೆ. ಏನು ಅದರಿಂದ ಒಂದಿಷ್ಟು ಗರ್ಜನೆ ಬರ್ಬೋದು, ಗುಡುಗು ಬರ್ಬೋದು, ಅಷ್ಟು ಬಿಟ್ರೆ ಮಳೆ ಬರಲ್ಲ. ಕಾರ್ ಮೋಡ ಅದು ಇನ್ನೇನು ಮಳೆ ಸುರಿಯುತ್ತೆ ಇವಾಗ ಅನ್ನೋ ತರಹ ಇರ್ಬೇಕಾದ್ರೆ, ಅಯ್ಯೋ ಮೋಡ ಎಷ್ಟು ಕೆಳಕ್ಕೆ ಬಂದ್ಬಿಟ್ಟಿದೆ ಅಂತ ಅನಿಸ್ತಾ ಇರುತ್ತೆ ನಮಗೆ. ನವಾಂಬುಭಿಹಿ ದೂರ ವಿಲಂಬಿನೋ ಘನಾಹ. ಘನ ಅಂತಂದ್ರೆ ಮೋಡ. ಆ ಘನವಾಗಿರುವಂತಹ ಘನ, ನೀರು ತುಂಬಿರುವಂತಹ, ಕನ್ನಡದಲ್ಲಿ ನೀರುಂಡ ಮೋಡ ಅಂತ ಹೇಳ್ತಾರೆ. ಅಂತಹ ಮೋಡ ಇನ್ನೇನು ಮಳೆ ಸುರಿಸೋದು ಅನ್ನುವಾಗ ಕೆಳಕ್ಕೆ ಬಂದಿರುತ್ತೆ ಅದು. ಹಾಗೆ ಸಜ್ಜನರು, ಅವರಲ್ಲಿ ತುಂಬ ಸಮೃದ್ಧಿ ಉಂಟಾದಾಗ ಹೇಗಿರ್ತಾರೆ ಅನ್ನೋದನ್ನ ಈ ಎರಡು ಉದಾಹರಣೆಗಳ ಮೂಲಕ ಕವಿ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾನೆ. ಏನಂತ ಹೇಳಿದ್ರೆ, ನಮ್ಮದೆಲ್ಲ ಸ್ವಭಾವ ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಐಶ್ವರ್ಯ ಬಂತು ಅಂತಂತಂದ್ರೆ ಮೆರೆಯೋದಕ್ಕೆ ಆರಂಭ. ಎಲ್ಲಾರನ್ನೂ ಕಡೆಗಣಿಸೋದು, ಬೇರೆಯವ್ರನ್ನ ಅವ್ರು ಮಾತಾಡ್ಸಿದ್ರೆ ನಾವು ಹ್ಞೂ ಹ್ಞೂ ಅಂತ ಹೇಳೋದೇನೆ ಒಂದು ದೊಡ್ಡಸ್ತಿಕೆ ವಿಷಯ ಅನ್ನೋ ರೀತಿಯಲ್ಲಿ ಇರುವಂತಹದ್ದು. ಹೀಗೆ ಬೇರೆಯವರ ಬಗ್ಗೆ ಒಂದು ತಿರಸ್ಕಾರದ ನೋಟ ಇಟ್ಕೊಂಡಿರುವಂತಹದ್ದು. ಅವ್ರು ಮಾತಾಡಿಸಿದ್ರು ಮಾತಾಡದೇ ಇರುವಂತಹದ್ದು, 4 ಸಲ ಮಾತಾಡ್ಸಿದ್ರೆ 1 ಸಲ ಹ್ಞೂ ಅನ್ನೋದು. ಹೀಗೆಲ್ಲ ಮಾಡಿ ಬೇರೆಯವರ ಕೈಗೆ ಸಿಗದೇನೆ ತಾವೇ ತುಂಬ ಎತ್ತರದಲ್ಲಿರುವಂತಹವರು ಅನ್ನುವ ರೀತಿಯಲ್ಲಿ ಮೆರೆಯುವಂತಹ ಸ್ವಭಾವವನ್ನ ಎಷ್ಟೋ ಮಂದಿ ತೋರಿಸ್ತಾರೆ. ಅದು ಅವರಲ್ಲಿ ಇನ್ನೂ ಪಕ್ವತೆ ಉಂಟಾಗಿಲ್ಲ ಅನ್ನೋದನ್ನ ಹೇಳುತ್ತೆ. ಅದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೇಳಿದ್ವಿ ಅಲ್ವಾ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಸ್ಕೊಂಡ ಅಂತಂದ್ಬಿಟ್ಟು. ಏನಂತಂದ್ರೆ, ಕೊಡೆ ಯಾವಾಗ ನಾವು ಹಿಡ್ಕೊಳ್ಳೋದು ಬೇಕಾಗತ್ತೆ ಅಂತ ಹೇಳಿದ್ರೆ, ಇಲ್ಲ ತುಂಬ ಮಳೆಯೋ ತುಂಬ ಬಿಸಿಲೋ ಆದಾಗ. ಸಂಸ್ಕೃತದಲ್ಲಿ ಈ ಕೊಡೆ ಅನ್ನೋದಕ್ಕೆ 2 ಪದ ಇದೆ. ಛತ್ರ ಅಂತ ಒಂದು, ಆತಪತ್ರ ಅಂತ ಒಂದು, 2 ಪದ ಇದೆ. ಏನದರ ಅರ್ಥ ಅಂತ ಹೇಳಿದ್ರೆ, ನಾವು ಕನ್ನಡದಲ್ಲಿ ಛತ್ರಿ ಮಾಡ್ಕೊಂಡ್ಬಿಟ್ಟಿದೀವಿ. ಆಮೇಲೆ ಅವನೊಬ್ಬ ಛತ್ರಿ ಮನುಷ್ಯ ಅಂತಂದ್ಬಿಟ್ಟು ಅದನ್ನ ನಗೋದಿಕ್ಕೆ ಕೂಡ ಅದನ್ನ ಬಳಸ್ಕೊಂಡ್ಬಿಟ್ಟಿದೀವಿ. ಆದ್ರೆ ಕರೆಕ್ಟ್ ಆದ ಪದ ಹೇಳಬೇಕು ಅಂತಂದ್ರೆ ಛತ್ರ ಅಂತಲೇ ಹೇಳಬೇಕು. ಅದ್ರಲ್ಲಿ ಏನು ಅಂತಂದ್ರೆ, ಛದ್ ತ್ರ 2 ಇದೆ ಅದರಲ್ಲಿ. ಛಾದನ ಅಂತಂತಂದ್ರೆ ಮರೆ ಮಾಡೋದು ಅಂತ ಅರ್ಥ. ಆಮೇಲೆ ತ್ರ ಅನ್ನೋದಕ್ಕೆ ತ್ರಾಣನ ಅಂದ್ರೆ ಕಾಪಾಡೋದು ಅಂತ. ಇವಾಗ ಮಂತ್ರ ಅನ್ನೋವಾಗ್ಲೂ ತ್ರ ಬರುತ್ತೆ. ಅಲ್ಲೂ ಅಷ್ಟೇನೆ, ಯಾರು ಮನನ ಮಾಡುತ್ತಾರೋ ಅವರನ್ನ ತ್ರಾಣನ ಮಾಡೋದು, ಅವ್ರನ್ನ ಕಾಪಾಡೋದು, ಅಂಥದ್ದು ಮಂತ್ರ ಅಂತ ಅನ್ಸ್ಕೊಳತ್ತೆ.
ಹಾಗೇನೆ ಶಾಸ್ತ್ರ ಅನ್ನೋ ಪದ ಇದೆ. ಅದು ಶಾಸನ ತ್ರಾಣನ ಎರಡನ್ನು ಮಾಡೋದ್ರಿಂದ ಅದು ಶಾಸ್ತ್ರ ಅಂತ ಅನಿಸ್ಕೊಳ್ಳುತ್ತೆ. ಅಲ್ಲೂ ಅನ್ನೋದಕ್ಕೆ ತ್ರಾಣನ ಅಂದ್ರೆ ಕಾಪಾಡುವುದು ಅನ್ನೋ ಅರ್ಥ. ಹಾಗೇನೆ ಛತ್ರ ಅಂತಂದ್ರೆ ನಮಗೆ ಮರೆಯನ್ನ ಉಂಟು ಮಾಡಿ ನಮ್ಮನ್ನ ಕಾಪಾಡುವಂತಹದ್ದು, ಬಿಸಿಲಿನಿಂದ ಮಳೆಯಿಂದ ನಮ್ಮನ್ನ ಕಾಪಾಡುವಂತಹದ್ದು. ಹೆಚ್ಚಾಗಿ ಬಿಸಿಲಿಗೆ ಛತ್ರಿ ಬೇಕಾಗುವಂತಹದ್ದಾದ್ರಿಂದ ಆತಪತ್ರ ಅನ್ನುವಂತಹ ಹೆಸರು ಅದಕ್ಕಿದೆ. ಆತಪ ಅಂತಂದ್ರೆ ಬಿಸಿಲು, ಅದರ ದೆಸೆಯಿಂದ ನಮ್ಮನ್ನ ಕಾಪಾಡಬೇಕು, ನಮಗೆ ತೀರಾ ಬಿಸಿ ತಡ್ಕೊಳಕ್ಕಾಗಲ್ಲ ಅನ್ನೋವಂಥದ್ದು. ಅದಕ್ಕೋಸ್ಕರವಾಗಿ ಅದು ಬೇಕು ಅಂತ. ನಡುರಾತ್ರಿ ಏನಿದೆ, ಬಿಸಿಲಿದೆಯೇ, ಏನಿದೆ, ಇಂಥದ್ದು ಇಲ್ಲ. ಮಳೆ ಬಂದ್ರೆ ಸರಿ, ನಡುರಾತ್ರಿ ಆದ್ರೇನೋ ಹಗಲಾದ್ರೇನೋ ಬೇಕು ಅಂತ ಅಂದ್ಬಿಟ್ಟು. ಅದು ಏನೂ ಇಲ್ಲದೆ ಇರೋವಾಗ್ಲೂ ತನಗೆ ಒಬ್ಬ ಆ ಛತ್ರಿಯನ್ನು ಹಿಡ್ಕೊಳ್ಳೋಕೆ ಒಬ್ಬ ಆಳು ಬೇರೆ ಬೇಕು ಅಂತಂದ್ಬಿಟ್ಟು ಅದನ್ನ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಸ್ಕೊಂಡ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅದಕ್ಕೊಬ್ಬ ಆಳನ್ ಬೇರೆ ಇಟ್ಕೊಂಡಿದ್ದಾನೆ. ನಡು ರಾತ್ರಿ ಬೇರೆ ಅವಾಗ್ಲೂ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು. ಅಂದ್ರೆ ಅಲ್ಪರಿಗೆ ಐಶ್ವರ್ಯ ಬಂದ್ರೆ ಆ ಐಶ್ವರ್ಯದ ಒಂದು ಮೆರೆತ, ಅದರದ್ದು ಒಂದು ಶೋ ಮಾಡಬೇಕು, ಬೇರೆಯವರಿಗೆಲ್ಲ ತೋರಿಸ್ಬೇಕು ತನಗೆ ಎಷ್ಟು ಐಶ್ವರ್ಯ ಬಂದಿದೆ ಅನ್ನುವಂಥದ್ದೇನೇ ಮುಖ್ಯವಾಗ್ಬಿಡುತ್ತೆ. ಬೇಕಾದಷ್ಟು ಜನ ಸಾಲ ಸೋಲಗಳನ್ನಾದರೂ ಮಾಡಿ ತಾವೇನೋ ಹೊಸ ಪದಾರ್ಥ ತಗೊಂಡಿದ್ದೀವಿ, ಬಹಳ ಬೆಲೆ ಬಾಳುವಂತಹ ಪದಾರ್ಥ ತಗೊಂಡಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದನ್ನೇ ಬಹಳ ಮುಖ್ಯ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಶೋಗೋಸ್ಕರವಾಗಿ ಎಷ್ಟೋ ಜನ ಇರ್ತಾರೆ. ಆದರೆ ಸಜ್ಜನರು ಹೇಗೆ ಅನ್ನೋದನ್ನ ಹೇಳುವಂತಹ ಈ ಶ್ಲೋಕ ಹೇಳುತ್ತೆ. ಅನುದ್ಧತಾಹ ಸತ್ಪುರುಷಾಹ ಸಮೃದ್ಧಿಭಿಹಿ. ಸಜ್ಜನರಿಗೆ ಸಮೃದ್ಧಿ ಎಷ್ಟೇ ಬಂದ್ರೂ ಕೂಡ ಅವರು ಉದ್ಧತರಾಗುವುದಿಲ್ಲ ಅಂತಂದ್ಬಿಟ್ಟು. ಉದ್ಧತ ಅಂದ್ರೆ ಕೊಬ್ಬಿನಿಂದ ಇರೋದು, ಗರ್ವದಿಂದ ಇರುವಂತಹದ್ದು, ಹಾಗಿರೋದಿಲ್ಲ ಅಂತ. ಕಾಳಿದಾಸನ ಶಾಕುಂತಲ ನಾಟಕದಲ್ಲಿ ಈ ಶ್ಲೋಕ ಬರುತ್ತೆ. ಶಾಕುಂತಲ ನಾಟಕದಲ್ಲೇನೆ ಇನ್ನೂ ಒಂದು ರಮಣೀಯವಾದ ಪ್ರಸಂಗ ಇದೆ. ಕಣ್ವ ಮಹರ್ಷಿಗಳು ತಮ್ಮ ಸಾಕು ಮಗಳು ಶಕುಂತಲೆಯನ್ನ ಅವಳ ಪತಿಗ್ರಹಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಕಳಿಸ್ಕೊಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೋ, ನೀನು ನಿನ್ನ ಗಂಡನ ಮನೆಯಲ್ಲಿ ಹೇಗಿರತಕ್ಕದ್ದು ಅಂತಂದ್ಬಿಟ್ಟು. ಅದು ಬಹಳ ಬೆಲೆ ಬಾಳುವಂತಹ ಮಾತುಗಳು, ಇವತ್ತಿಗೂ ಕೂಡ ಅನ್ವಯಿಸುವಂತಹ ಮಾತುಗಳು. ಆದ್ದರಿಂದ ಆ ಮಾತನ್ನು ಗಮನಿಸಬೇಕಾದ್ದು ಬಹಳ ಮುಖ್ಯ. ಅದರಲ್ಲಿ ಅವ್ರು ಹೇಳುವಂತಹ ಒಂದು ಮಾತು ಭಾಗ್ಯೇಶು ಅನುತ್ಸೇಕಿನಿ ಅಂತ. ನಿನಗೆ ಇಲ್ಲಿ ತಪೋವನದಲ್ಲಿದ್ದಂಥವಳು ಈಗ ಅರಮನೆಯಲ್ಲಿ ಹೋಗಿರುವಂಥವಳಿಗೆ ಸಕಲ ಭೋಗ ಭಾಗ್ಯ ಸಮೃದ್ಧಿಗಳೆಲ್ಲಾನು ಕೂಡ ಬಂದು ಒದಗತ್ತೆ. ಹಾಗೆ ಈ ಒಂದು ಎಕ್ಸ್ಟ್ರೀಮಿಂದ ಇನ್ನೊಂದು ಎಕ್ಸ್ಟ್ರೀಮ್ಗೆ ಹೋದಾಗ, ಒಂದು ಕೊನೆಯಿಂದ ಮತ್ತೊಂದು ಕೊನೆಗೆ ಹೋದಾಗ, ಒಂದು ಸರಳವಾದ ಜೀವನದಿಂದ ಸಮೃದ್ಧವಾದ ಜೀವನದ ಕಡೆಗೆ ಸಾಗುವಾಗ ಆಹಾ ಎಂತಹ ವೈಭವ ಅನ್ನೋದನ್ನೆಲ್ಲ ಕಂಡು ಅದು ಸ್ವಲ್ಪ ಮನಸ್ಸಿನೊಳಗಡೆ ಬಂದ್ಬಿಟ್ರೆ ಅದನ್ನ ತೋರಿಸ್ಕೊಳ್ಳೋದು, ಮೆರೆಯೋದು, ಈ ಥರದ್ದೆಲ್ಲ ಉಂಟಾಗ್ಬಿಡತ್ತೆ. ಹಾಗೆಲ್ಲ ಆಗ್ಬಾರ್ದು ಅಂತಂದ್ಬಿಟ್ಟು ಭಾಗ್ಯ ಬಂದಾಗ ಉತ್ಸೇಕ ಬೇಡ ಅಂತಂದ್ಬಿಟ್ಟು. ಉತ್ಸೇಕ ಅಂದ್ರೆ ಗರ್ವ, ಹಾಗಿರಬಾರದು ಅಂತಂದ್ಬಿಟ್ಟು ಕಾಳಿದಾಸನೇ ಇನ್ನೂ ಒಂದು ಕಡೆ ಹೇಳ್ತಾನೆ, ಅನುತ್ಸೇಕ ಖಲು ವಿಕ್ರಮಾಲಂಕಾರ. ಅದರಲ್ಲಿ ಎರಡರ್ಥ ಇದೆ. ವಿಕ್ರಮಾದಿತ್ಯ ರಾಜ ಆಯ್ತಾ, ಅವನ ಲಕ್ಷಣವೇ ಏನಪ್ಪಾ ಅಂದ್ರೆ ಗರ್ವವಿಲ್ಲದೆ ಇರುವಂತಹದ್ದು. ಮಹಾರಾಜರೇ ಗಂಭೀರವಾಗಿರ್ತಾರೆ ಬೇಕಾದ್ರೆ, ಆದ್ರೆ ಅದು ಇಲ್ದೇನೆ ಐಶ್ವರ್ಯ ಬಂದಂಥವ್ರು ನಾನೇ ಮಹಾರಾಜ ಅನ್ನೋ ಥರ ಮೆರೆಯೋ ಹಂಗೆ ಎಲ್ಲ ವರ್ತನೆ ಮಾಡುವಂತಹದ್ದು ನೋಡಿದ್ವಿ ನಾವು. ಎಷ್ಟೋ ಸಲ ದಿವಾನ್ರು ಗಂಭೀರವಾಗಿರ್ತಾರೆ, ದಿವಾನ್ರ ಮನೆ ಜವಾನಂದ್ ರೋಫ್ ಜಾಸ್ತಿ ಇರುತ್ತೆ. ಮಿನಿಸ್ಟ್ರು ಗಂಭೀರವಾಗಿರ್ತಾನೆ, ಮಿನಿಸ್ಟ್ರು ಡ್ರೈವರ್ ಪೊಲೀಸ್ನವ್ರ ಮೇಲೆ ರೋಫ್ ಹೊಡಿತಾನೆ. ಹೀಗೆಲ್ಲ ನಾವು ನೋಡ್ತೀವಿ. ಹೀಗೆ ಯಾವುದೋ ಒಂದು ಐಶ್ವರ್ಯ, ಒಂದು ಸ್ಥಾನ, ಒಂದು ಮಾನ, ಒಂದು ಏನೋ ದೊಡ್ಡದು ಬಂತು ಅಂತ ಹೇಳಿದ್ರೆ ಅದರಿಂದ ಒಂದು ಪೊಗರು ತುಂಬಾ ಉಂಟಾಗ್ಬಿಡುತ್ತೆ, ತಾನಾಗೆ ಸಹಜವಾಗಿ ಉಂಟಾಗ್ಬಿಡುತ್ತೆ. ಯಾರು ಹೇಳ್ಕೊಡ್ಲೇಬೇಕಾಗಿಲ್ಲ, ಅದನ್ನ ಹಾಗೆ ಬಂದ್ಬಿಡುತ್ತದು. ಹಾಗೆ ಯಾವುದು ನಮಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೋ ಅಂಥದ್ರ ಬಗ್ಗೆನೇ ಎಚ್ಚರವಾಗಿರ್ಬೇಕಾದ್ದು. ಯಾವುದು ಗೊತ್ತಾಗಿ ಬರುತ್ತೋ ಅದ್ರ ಬಗ್ಗೆ ನಾವು ಎಚ್ಚರವಾಗಿರ್ತೀವಿ. ನೋಡು, ಇನ್ನು ಹೋಗ್ತೀಯಲ್ಲ, ದಾರಿಯಲ್ಲಿ ಕಳ್ಳರು ಬರ್ತಾರೆ ಅಂತ ಮೊದಲೇ ಹೇಳ್ಬಿಟ್ಟಿದ್ರೆ ಹಾಗಾದ್ರೆ ಅದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಸಿದ್ಧತೆ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ನೀವು ಹೋಗ್ತಾ ಇರುವಾಗ ಗರ್ವ ಬರುತ್ತೆ ಅಂತ ಹೇಳಿದ್ರೆ ಹಂಗಂದ್ರೆ ಏನು ಅಂತ ಅರ್ಥವಾಗಲ್ಲ. ತಾನೇ ನೋಡ್ಕೋತೀನಿ ನಾನು ಅಂತ, ನನ್ನ ಒಳಗಡೆ ತಾನೇ ಅದು ನಾನು ನೋಡ್ಕೋತೀನಿ, ನೋಡ್ಕೊಳಕ್ ಆಗೋದೇ ಇಲ್ಲ. ಹಾಗೆ ನಮ್ಮಲ್ಲಿ ಈ ತರಹದ
ದುರ್ಭಾವನೆಗಳು ಯಾವುದು ಬರಬಾರ್ದೋ, ಯಾವುದಿದ್ರೆ ಒಳ್ಳೆಯದಲ್ವೋ ಅಂಥದ್ದು ನಮಗೇ ಗೊತ್ತಿಲ್ಲದಂತೆ ತಲೆ ಎತ್ತುವಂಥದ್ದು ಆಗಿಬಿಡುವಂಥದ್ದು ಉಂಟು. ಆದ್ದರಿಂದ ಸ್ವಭಾವ ಏವೈಷ ಪರೋಪಕಾರಿಣಾಂ, ಪರೋಪಕಾರಿಗಳ ಸ್ವಭಾವವೇ ಹೀಗಿರುವಂತಹದ್ದು. ಅಂದರೆ ಅವರು ಸಮೃದ್ಧಿಗಳು ಎಷ್ಟೇ ಬಂದರೂ ಕೂಡ ಉದ್ಧತರಾಗಿ ವರ್ತನೆ ಮಾಡದೇ ಇರುವಂತಹದ್ದು. ಉದಾತ್ತ ಉದ್ಧತ ಎರಡು ಹತ್ರ ಪದಗಳು. ರಾಮಾಯಣದ ರಾಮನನ್ನ ಧೀರೋದಾತ್ತ ನಾಯಕ ಅಂತ ಹೇಳ್ತಾರೆ. ಹಾಗೇನೆ ಈ ರಾವಣನನ್ನು ದುರ್ಯೋಧನನ್ನು ಹೇಳಬೇಕಾದ್ರೆ ಧೀರೋದ್ಧತ ಅಂತ ಹೇಳುವಂತಹದ್ದು. ಅವರಲ್ಲಿ ಏನೋ ಒಂದಿಷ್ಟು ಪಾಸಿಟಿವ್ ಕ್ವಾಲಿಟಿ ಇದೆ, ಬರೀ ಅವರನ್ನ ನೆಗೆಟಿವ್ನೇ ಒಂದು ಸಾಕಾರ ರೂಪ ಅಂತ ಏನು ಹೇಳಿಲ್ಲ. ರಾವಣನಲ್ಲೂ ಬೇಕಾದಷ್ಟು ಒಳ್ಳೆ ಗುಣಗಳೆಲ್ಲ ಇತ್ತು, ಆದ್ರೆ ಯಾವುದೋ ಒಂದು ವೈಟಲ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಅಂಥದ್ರಲ್ಲಿ ಕೆಡಕಾಗ್ಬಿಟ್ಟು ಹಂಗೆ ಅಧಃಪತನ ಆಗುವಂತಹದ್ದು. ರಾಮಾಯಣದಲ್ಲೇನೆ ವಾಲ್ಮೀಕಿಗಳೇ ಹೇಳೋದೇನಂತಂದ್ರೆ, ಇವನ್ ಎಂಥ ಅದ್ಭುತನಾದ ರಾಜ ರಾವಣ, ಆದ್ರೆ ಒಂದೇ ಒಂದು ಮೈನಸ್ ಫ್ಯಾಕ್ಟರ್ ಏನದು ಅಂತ ಹೇಳಿದ್ರೆ, ಯಧರ್ಮೋನ ಬಲವಾನ್, ಅವನಲ್ಲಿ ಅಧರ್ಮ ಅನ್ನೋದು ತುಂಬೋಗಿತ್ತು. ಮಿಕ್ಕಿದೆಲ್ಲ ಯಾವ್ದು ಎಷ್ಟು ಚೆನ್ನಾಗಿದ್ರೇನು ಅದು ಒಳಗಡೆಯಿಂದ ಕೊರ್ಕೊಂಡು ಬಂದ್ಬಿಡುತ್ತೆ. ಇಂಗ್ಲಿಷ್ನಲ್ಲಿ ಕರೋಡ್ಸ್ ಫ್ರಮ್ ವಿಥಿನ್ ಅಂತ ಹೇಳ್ತಾರೆ. ಅದು ಒಳಗಡೆಯಿಂದ ಕೊರ್ಕೊಂಡ್ಬಂದು ಅದನ್ನೆಲ್ಲ ಫುಲ್ ಕೆಳಕ್ಕೆ ಅದನ್ನ ಹಾಳು ಮಾಡ್ಬಿಡತ್ತೆ, ಧ್ವಂಸ ಮಾಡ್ಬಿಡತ್ತೆ. ಆ ತರಹದ ಒಂದು ದುರ್ಗುಣ ಅದು. ಹಾಗಾಗದಂತೆ ಇರಬೇಕಾದ್ರೆ ನಮಗೆ ಇಂತಹ ಆದರ್ಶಗಳು ಬೇಕು. ಕಾಳಿದಾಸನ ಈ ಶ್ಲೋಕ 5ನೇ ಅಂಕದಲ್ಲಿ ಬರುತ್ತೆ. ಶಾಕುಂತಲದಲ್ಲಿ ತಪೋವನದಿಂದ ತಪಸ್ವಿಗಳು ಬಂದಿದ್ದಾರೆ ಶಕುಂತಲೆಯನ್ನು ಕರ್ಕೊಂಡು ಬಂದು. ಸರಿ, ಆವಾಗ ರಾಜನ ಪುರೋಹಿತ ತಮ್ಮ ರಾಜನ ಬಗ್ಗೆ ನೋಡಿ, ತಮಗೋಸ್ಕರವಾಗಿ ರಾಜ ಕಾಯ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ತಮ್ಮ ವಿಷಯದಲ್ಲಿ ಎಷ್ಟೊಂದು ಆದರ ಅಂತ ಏನೋ ತೋರಿಸ್ಕೋಬೇಕು ಅಂತಂದ್ಬಿಟ್ಟು. ಆದರೆ ಆ ಋಷಿಗಳು ಎಲ್ಲ ಮಹಾತ್ಮರು ಹೀಗೇನಪ್ಪ ಇರೋದು ಅಂತಂದ್ಬಿಟ್ಟು ಅದರ ಇವನ್ ಎಷ್ಟು ಹೊಗಳ್ತಾನೋ ಆ ಥರ ಅಂತಹ ಹೊಗಳಿಕೆ ಬೇಕಾಗಿಲ್ಲ, ಅದರಲ್ಲೊಂದು ಸಹಜತೆಯೇ ಇದೆ ಅನ್ನುವಂತಹ ಅರ್ಥದಲ್ಲಿ ಆ ಮಾತನ್ನ ಅಲ್ಲಿಗೆ ಮುಗಿಸ್ತಾರೆ. ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಭರ್ತೃಹರಿ ಕೂಡ ತನ್ನ ನೀತಿ ಶತಕದಲ್ಲಿ ಈ ಶ್ಲೋಕವನ್ನು ಸೇರಿಸ್ಕೊಂಡಿದ್ದಾನೆ. ಭವಂತಿ ನಮ್ರಾಸ್ತಲವ ತರವಹ ಫಲೋದ್ಗಮೈಹಿ ಅನ್ನುವಂತಹ ಮಾತನ್ನ ಅವನು ಹೇಳಿದ್ದಾನೆ. ಈ ಶ್ಲೋಕದ ಒಂದು ಸಂದೇಶವನ್ನ ನಾವು ಮನಸ್ಸಲ್ಲಿಟ್ಟುಕೊಂಡು ನಮಗೆ ಜೀವನದಲ್ಲಿ ಎಂತಹ ಉನ್ನತವಾದ ಸ್ಥಾನ ಬಂದರೂ ಕೂಡ ಯಾವ ಗಾಂಭೀರ್ಯದಿಂದ ಇರಬೇಕೋ ಹಾಗಿರುವಂತಹದ್ದನ್ನ ನಾವು ಪ್ರಯತ್ನ ಪಡಬೇಕಲ್ವೇ. ನಮಸ್ಕಾರ.